ಸರ್ ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ ಸರ್. ಮಹಿಳೆಯ ದೃಶ್ಯಾವಳಿಗಳು ಸರಿಯಾಗಿದೆ ಸರ್. ಪ್ರಾಥಮಿಕವಾಗಿ ಪೊಲೀಸ್ ಮಾಹಿತಿ ಮಹಿಳೆಯ ದೃಶ್ಯಾವಳಿಗಳು ಸರಿಯಾಗಿದೆ. ಆ ಮಹಿಳೆ ಯಾರು, ಆಕೆ ವ್ಯಾಕ್ತಿ ತಲೆ ಈಗ ಮಾತ್ರ ಕೆಡ್ತೋ, ಮುಂಚೆನೂ ಕೆಟ್ಟಿತ್ತು, ಅಥವಾ ಗಣಪತಿ ನೋಡಿದಾಗ ಮಾತ್ರ ತಲೆ ಕೆಡುತ್ತೋ, ಬೇರೆ ಸಂದರ್ಭದಲ್ಲೂ ತಲೆ ಕೆಡುತ್ತೋ, ಇದೆಲ್ಲದ್ರದ್ದು ಸಮಗ್ರ ತನಿಖೆ ಆಗ್ಬೇಕಲ್ವಾ. ನಾವು ಕಾಗಕ್ಕ ಗೋಪಾಕ್ಕನ ಕತೆ ಕೇಳಕ್ ನಾವು ತಯಾರಿಲ್ಲ. ಇಲ್ಲಿಗೆ ಬಂದು ಒಳಗೆ ಬಂದು ಮುಖ ಮುಚ್ಕೊಂಡು ಇಲ್ಲಿ ಅಪವಿತ್ರಗೊಳಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪನಾದ್ರೂ ಬುದ್ಧಿ ಇರ್ಬೇಕಲ್ಲ. ಹೌದು, ಪೂರಾ ತಲೆ ಕೆಟ್ಟವರು ಆ ಕೆಲಸ ಮಾಡಲ್ವ, ಪೂರಾ ತನಿಖೆ ಮಾಡಲ್ಲ. ಮತ್ತೆ ಈ ರೀತಿ ಬಳಸ್ಕೊಂಡ್ರ ಸಾಧ್ಯತೆಗಳು ಇರ್ತವೆ. ಈ ಕೆಲವರು ಮುಂಚೂಣಿಗೆ ಹಿಂದ್ಗಡೆ ಅವ್ರಿಟ್ಕೊಂಡು ಮುಂದ್ಗಡೆ ಬೇರೆಯವ್ರನ್ನು ಬಿಟ್ಟಿರೋ ಸಾಧ್ಯತೆಗಳು ಇರ್ತವೆ. ಇದೆಲ್ಲದರ ಒಂದು ಸಮಗ್ರ ತನಿಖೆ ಆಗ್ಬೇಕು. ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾನೆ, ಸಮಗ್ರ ತನಿಖೆ ನಡೆಸಿ. ಸಮಗ್ರ ತನಿಖೆ ನಮ್ಮ ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಕು. ಭಾವನೆಗಳಿಗೆ ಬೆಲೆ ಕೊಡದೇ ಇದ್ರೆ, ಭಾವನೆಯನ್ನ ಗೌರವಿಸದೇ ಇದ್ರೆ ಏನಾಗುತ್ತೆ ಅನ್ನೋದನ್ನ ಬ್ರಿಟಿಷ್ ಇದ್ದಾಗಲೇ ಅನುಭವಿಸಿದ್ದಾರೆ. ಹಾಗಾಗಿ ನಮ್ಮ ಭಾವನೆ ಜೊತೆ ಚೆಲ್ಲಾಟ ಆಡಬೇಡಿ. ಇದ್ರ ಜೊತೆ ಒಂದು ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅಲ್ಲಿವರೆಗೂ ಕತೆ ಕಟ್ಟೋದು ನಿಲ್ಲಿಸಿ. ಸರಣಿ ಘಟನೆಗಳು ಅರಾಜಕತೆ ಸೃಷ್ಟಿ ಮಾಡುವಂತ ಸಂಚನ್ನು ನಡೆಸಿದ್ದಾರೆ. ಈಗ ನಿರಂತರವಾಗಿ ಕೆಚ್ಚಲು ಕೊಯ್ದು ಒಂದ್ ಕಡೆ ಎರಡು ಕಡೆಗಲ್ಲ, ಒಂದು 10-12 ಪ್ರಕರಣಗಳಲ್ಲಿ ಹಸುವಿನ ಕೆಚ್ಚಲು ಕೊಯ್ದು. ವಾಟ್ ಈಸ್ ದ ಪರ್ಪಸ್? ಇದು ಹಿಂದ್ಗಡೆ ಏನೋ ಇರ್ಬೇಕಾದ್ರೆ ಹಿಂದೂಗಳು ಹಸುವನ್ನ ದೇವರು ಅಂತ ಆರಾಧಿಸ್ತೀವಿ, ಹಿಂದೂಗಳು ರಚ್ಚಿಗೆ ಹೇಳ್ಬೇಕು ಅನ್ನೋದು ಇದು ಉದ್ದೇಶ. ಅವನು ಮಲಗಿದ ಹಸುನ ಕೆಚ್ಚಲು ಕೊಯ್ದು ಅವ್ನು ತಲೆಕೆಟ್ಟನು ಅಂತ ಹೇಳಿ ತಲೆಕೆಟ್ಟವ್ರು ಯಾರೋ ಹೇಳಿದ್ರೆ ನಾವು ಒಪ್ಬೇಕಾ? ಗಬ್ಬದ ಹಸುವಿನ ಕಡಿದ್ರು, ಹಸುವಿನ ತಲೆಯನ್ನ ತಂದು ಬಿಜಾಪುರ ಜಿಲ್ಲೆನಲ್ಲಿ ದೇವಸ್ಥಾನ ಮುಂದ್ಗಡೆ ಇಟ್ರು, ತಲೆಕೆಟ್ಟವ್ರು ಮಾಡೋ ಕೆಲಸನ? ಮದ್ದೂರಿನಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದು ಒಂದು ತಲೆಕೆಟ್ಟವಂತ? ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದವನು ಗಣಪತಿ ಮೆರವಣಿಗೆ ಮೇಲೆ ತಲೆಕೆಟ್ಟವನು ಅಂತ ಹೇಳಿದ್ರು ನಂಬೇಕಾ? ಹೇಳಿ, ಅವ್ರನ್ನ ತಲೆಕೆಡ್ಸೋರು ಯಾರೋ ಇರ್ಬೇಕಲ್ಲ. ಇಲ್ಲಿ ಬಂದು ಗಣಪತಿ ವಿಗ್ರಹನ ಅಪವಿತ್ರಗೊಳಿಸಿದವರು ತಲೆಕೆಟ್ಟವರು ಅಂತ ಹೇಳ್ತಿದ್ದಂಗೆ ನಂಬೇಕಾ? ತಲೆಕೆಟ್ಟವರು ಮುಖ ಮುಚ್ಕೊಳ್ಳುವಷ್ಟು ಬುದ್ಧಿ ಇದೆಯಲ್ವಾ? ಅಂದ್ರೆ ನನ್ನ ಮುಖ ಕಾಣಬಾರದು, ರಾತ್ರಿಲೇ ಒಂದು ಗಣಪತಿಗೆ ಅಪವಿತ್ರಗೊಳಿಸ್ಬೇಕು ಅನ್ನೋಷ್ಟು ಬುದ್ಧಿ ಇದೆಯಲ್ವಾ? ಅಂದ್ರೆ ಅಷ್ಟು ಬುದ್ಧಿ ಇದೆ ಅಂತ ಹೇಳಿದ್ರೆ ತಲೆ ಕೆಟ್ಟಕ್ಕೆ ಸಾಧ್ಯ ಇಲ್ಲ. ತಲೆ ಯಾರ್ದಾದ್ರು ಕೆಟ್ಟಿದ್ರೆ ಅವ್ರನ್ನ ತಲೆ ಕೆಟ್ಟವರು ಅಂತ ಹೇಳಿರೋರು ತಲೆ ಕೆಡ್ತಾ ಇದ್ರು, ಅಂತವ್ರು ಮಾತ್ರ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ತನಿಖೆ ಆಗ್ಬೇಕು, ಆಕ್ಷನ್ ತಗೋಬೇಕು. ನಮ್ಮ ತಾಳ್ಮೆಗೂ ಕೂಡ ಒಂದು ಮಿತಿ ಇದೆ. ಇದನ್ನ ದೌರ್ಬಲ್ಯ ಅಂತ ಭಾವಿಸ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.